ಸ್ಟೂಡೆಂಟ್ಸ್ ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಸೋಷಿಯಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಬಿಡ್ತಾ ಇದ್ದೀನಿ. ಎಲ್ಲರೂ ಇವತ್ತು ಸೈನ್ಸ್ನ ಚೆನ್ನಾಗಿ ಮಾಡಿದ್ದೀರಾ ಅನ್ಕೋತೀನಿ. ನಾನು ಕೊಟ್ಟಿರೋ ಕ್ವಶನ್ಸೇ ಬಂದಿತ್ತು ಸೈನ್ಸ್ ಪೇಪರಲ್ಲಿ, ಚೆನ್ನಾಗಿ ಬರೆದಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ಸೋಷಿಯಲ್ ಸೈನ್ಸ್ ಬಿಡ್ತಾ ಇದ್ದೀನಿ ಪಾಸಿಂಗ್ ಪ್ಯಾಕೇಜು ನೋಡ್ಕೊಳ್ಳಿ. ಫಸ್ಟು ಏನಂದರೆ, ನಾನು 3 ವಿಭಾಗದಿಂದ ಆರಿಸಿದ್ದೀನಿ ಪ್ರಶ್ನೆಗಳನ್ನು. ಪಾರ್ಟ್ 1 ಆಗಿ 3 ವಿಭಾಗದಿಂದ ಆರಿಸಿದ್ದೀನಿ. ಪಾರ್ಟ್ 2ನ ಬೇಕು ಅಂದರೆ ಕಮೆಂಟ್ ಮಾಡಿ. ಅದರಲ್ಲಿ 4 ವಿಭಾಗ ಇದೆ. ಸೊ ನಿಮಗೆ ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ. ಫಸ್ಟು ವಿಡಿಯೋನ ನೋಡೋಣ ಬನ್ನಿ. ನೋಡಿ, ಮೊದಲು ನಾನು ಇತಿಹಾಸ ವಿಭಾಗ, ಆಮೇಲೆ ರಾಜ್ಯಶಾಸ್ತ್ರ ವಿಭಾಗ, ಸಮಾಜಶಾಸ್ತ್ರ ವಿಭಾಗ 3 ವಿಭಾಗದಿಂದ ಪ್ರಶ್ನೆಗಳನ್ನು ಆರಿಸಿದ್ದೀನಿ. ಸ್ವಲ್ಪನೇ ಇರುತ್ತೆ, ನೀವು ಆರಾಮಾಗಿ ಓದ್ಕೊಂಡು ನಾಳೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೋದು. ಫಸ್ಟ್ ನೋಡೋಣ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ನೋಡಿ, ಈ ಕ್ವಶನ್ನ ಯಾವ್ಯಾವ ಡಿಫ್ರೆಂಟ್ ಟೈಪಲ್ಲಿ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ನೋಡಿ. ಇಷ್ಟು ಕ್ವಶನ್ಸ್ ಇದೆ. ಇದೊಂದೇ ಕ್ವಶನ್ನ ಈ ಥರ ಎಲ್ಲ ಕೊಡ್ತಾರೆ. ಅದೆಲ್ಲದಕ್ಕೂ ಆನ್ಸರ್ ಇದೊಂದು ನೋಡಿ. ಇದು ಏಪ್ರಿಲ್ 2015 ಆ ಫೈನಲ್ ಎಕ್ಸಾಮಲ್ಲಿ ಬಂದಿದೆ. ಆಮೇಲೆ 2018ರಲ್ಲಿ ಬಂದಿದೆ. ಆಮೇಲೆ ಜೂನ್ 2015ರಲ್ಲಿ ಬಂದಿದೆ. ಆಮೇಲೆ ಸೆಪ್ಟೆಂಬರ್ 2020ನಲ್ಲಿ ಬಂದಿದೆ. ನೋಡಿ, ಆನ್ಸರ್ ಇಲ್ಲೇ ಇದೆ, ಬರ್ಕೊಳ್ಳಿ. ಬೇಕಿದ್ದರೆ ಕ್ವಶನ್ನ ಬರ್ಕೊಳ್ಳಿ. ಹಂಗೆ 4-5 ಪ್ರಶ್ನೆ ಕೊಡ್ತಾರೆ. ಅಂದರೆ ಲೈಕ್ ಈ ಥರ ಟೈಪ್, ಇಷ್ಟು ಟೈಪಲ್ಲಿ ಪ್ರಶ್ನೆ ಕೊಟ್ಟರು ಅದೆಲ್ಲದಕ್ಕೂ ಆನ್ಸರ್ ಒಂದೇ ಆಗಿರುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಅವರು ಪ್ರಶ್ನೆನ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ನೀವು ಆನ್ಸರ್ನ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ತಿಳಿಸಿ. 3 ಪಾಯಿಂಟ್ಸ್ ಇದೆ. 2 ಮಾರ್ಕ್ ಕೊಡ್ತಾರೆ ನಿಮಗೆ ಈ ಕ್ವಶನ್ನ. ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ. ಇಷ್ಟೇ ಆನ್ಸರು. ನೆಕ್ಸ್ಟ್ ನೋಡೋಣ. ಪ್ಲಾಸಿ ಕದನದ ಪರಿಣಾಮಗಳನ್ನು ವಿವರಿಸಿ. ಪರಿಣಾಮಗಳು ಫಸ್ಟ್ ನಾವು ಕಾರಣಗಳು ನೋಡಿದ್ವಿ, ಆಮೇಲೆ ಪರಿಣಾಮಗಳು. ಇದು ಜೂನ್ 2015ನಲ್ಲಿ ಬಂದಿದೆ. ಆಮೇಲೆ 2017ನಲ್ಲಿ ಬಂದಿದೆ. ನೋಡಿ, ಇದನ್ನು ಇನ್ನೊಂದು ಥರ ಕ್ವಶನ್ ಕೇಳ್ತಾರೆ. ಪ್ಲಾಸಿ ಕದನವು ಭಾರತದ ಇತಿಹಾಸಕ್ಕೆ ಮಹತ್ವದ ತಿರುವು ನೀಡಿತು ಹೇಗೆ? ಈ ಥರ ಪ್ರಶ್ನೆ 2 ಟೈಪಲ್ಲಿ ಬಂದ್ರೂ ನೀವು ಒಂದೇ ಆನ್ಸರ್ ಬರೆಯೋದಿರುತ್ತೆ. ನೋಡ್ಕೊಳ್ಳಿ ಆನ್ಸರ್ನ. ನೆಕ್ಸ್ಟ್ ನೋಡೋಣ. ಬಕ್ಸಾರ್ ಕದನಕ್ಕೆ ಕಾರಣಗಳೇನು? ನೋಡಿ, ಇಲ್ಲಿ 1, 2, 3, 4 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಅದೆಲ್ಲದಕ್ಕೂ ಆನ್ಸರ್ ಇದೆ, ನೋಡ್ಕೊಳ್ಳಿ. ಇಷ್ಟೇ ಆನ್ಸರ್ ಇದೆ. ತುಂಬ ಈಸಿಯಾಗಿ ಕೊಟ್ಟಿದ್ದೀನಿ ನಾನು ಕ್ವಶನ್ಸ್ನೆಲ್ಲ. ಆರಾಮಾಗಿ ಕಲ್ತು ಬಿಡ್ಬೋದು ನೀವು ಇವತ್ತೇ. ನೆಕ್ಸ್ಟ್, ಬಕ್ಸಾರ್ ಕದನದ ಪರಿಣಾಮಗಳಾವುವು? ಇದು ಈ ಥರ ಎಲ್ಲ ಕ್ವಶನ್ನ ಕೊಡ್ತಾರೆ ನೋಡಿ. ಅದಕ್ಕೆಲ್ಲ ಒಂದೇ ಆನ್ಸರು. ಬಕ್ಸಾರ್ ಕದನವು ಬ್ರಿಟಿಷರನ್ನು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಹೇಗೆ? ಬಕ್ಸಾರ್ ಕದನದ ಪರಿಣಾಮ ಬರೆದ್ರೆ ಸಾಕಿದ್ದಕ್ಕೆ. ನೋಡಿ, ಕ್ವಶನ್ನ ಈ ಥರ ಎಲ್ಲ ಕೊಡ್ತಾರೆ. ಕ್ವಶನ್ನ ಒಂದು ಸಾರಿ ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆವಾಗ. ನೆಕ್ಸ್ಟು ಎಕ್ಸಾಮಲ್ಲಿ ಏನಾದರೂ ಈ ಥರನೇ ಬಂದರೆ, ನಾನು ಈ ವಿಡಿಯೋ ನೋಡಿದ್ದೆ ಗೊತ್ತಾಯಿತು ನನಗೆ ಅಂತಂದ್ಬಿಟ್ಟು ನೀವು ಬಕ್ಸಾರ್ ಕದನದ ಪರಿಣಾಮಗಳನ್ನೇ ಬರಿಬೋದು. ನೋಡ್ಕೊಳ್ಳಿ. ನೆಕ್ಸ್ಟು ಆನ್ಸರ್ ಇದೆ ನೋಡಿ ಇಲ್ಲಿ. ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಡೈಲಿ ಮಾಡೆಲ್ ಪೇಪರ್ಸ್, ಆಮೇಲೆ ಎಕ್ಸಾಮ್ ಆಗಿರೋ ಆನ್ಸರ್ಸ್, ಕೀ ಆನ್ಸರ್ಸ್, ಆಮೇಲೆ ಮಾಡೆಲ್ ಪೇಪರಲ್ಲೇ ಆನ್ಸರ್ ಇರೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೊಡ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ನೋಡಿ. ನಾನು ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ನ, ಮಿಸ್ ಮಾಡಬೇಡಿ. ಫುಲ್ ವಿಡಿಯೋ ನೋಡಿ. ನೆಕ್ಸ್ಟು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು? ನೋಡಿ, ಈ ಕ್ವಶನ್ನ ಈ ಥರ ಎಲ್ಲ ಕೇಳಿದ್ದಾರೆ ಡಿಫ್ರೆಂಟಾಗಿ. ಒಂದು ಸಾರಿ ಓದ್ಕೊಂಡಿರಿ. ನಾಳೆ ಸಡನ್ನಾಗಿ ಬೇರೆ ಥರ ಕ್ವಶನ್ ಕೊಟ್ಟಿದ್ದಾರೆ ಅಂತೇನೋ ಅನ್ನೋದು ಬೇಡ. ಇಲ್ಲಿ ಓದಿರ್ತೀರ ನೀವು ಈ ಕ್ವಶನ್ಸ್ನೆಲ್ಲ. ನೋಡಿ, ನೆಕ್ಸ್ಟು ಆನ್ಸರ್ ಇದೆ, ನೋಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳೇನು? ಈ ಕ್ವಶನ್ನು ಅಷ್ಟೇ ಬೇರೆ ಬೇರೆ ಥರ ಕೇಳಿದ್ದಾರೆ ನೋಡಿ. ಎಲ್ಲ ಫೈನಲ್ ಎಕ್ಸಾಮಲ್ಲೇ ಬಂದಿರೋ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ, ಮಿಸ್ ಮಾಡಬೇಡಿ. ನೋಡಿ ಆನ್ಸರ್ಸ್ ಇಲ್ಲಿದೆ. ನೆಕ್ಸ್ಟ್ ನೋಡೋಣ. ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಈ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ನೋಡಿ, ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಪ್ರಿಪ್ರೇಟ್ರಿಗೆ ಬರುತ್ತೆ ಅಥವಾ ಈ ಪ್ರಿಪ್ರೇಟ್ರಿಗಂತೂ ಪಕ್ಕಾ ಬರುತ್ತೆ, ಇಲ್ಲ ಫೈನಲ್ ಎಕ್ಸಾಮ್ಗೆ ಬರುತ್ತೆ. ಇದೆಲ್ಲ ನಾನು ಕೊಡ್ತಿರೋದೆಲ್ಲ ಪ್ರಮುಖ ಪ್ರಶ್ನೆಗಳು, ಹಾಗಂದ್ಬಿಟ್ಟು ಇದೇ ಬರುತ್ತೆ ಅಂತ ಅಲ್ಲ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾಯಿದ್ದೀನಿ ನೋಡಿ. ಕ್ವಶನ್ನ ಟ್ವಿಸ್ಟ್ ಮಾಡಿ ಕೊಡ್ತಾರೆ, ಒಂದು ಸಾರಿ ಓದ್ಕೊಂಡಿರಿ ಕ್ವಶನ್ಸ್ನೆಲ್ಲ. ನೆಕ್ಸ್ಟ್ ನೋಡೋಣ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಡಲು ಕಾರಣಗಳೇನು? ಕಾರಣಗಳು ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟು, ಬ್ರಿಟಿಷರ ವಿರುದ್ಧ ಅಲಗಲಿಯ ಬೇಡರು ನಡೆಸಿದ ಸಶಸ್ತ್ರ ಬಂಡಾಯವನ್ನು ವಿವರಿಸಿ. ಹಲಗಲಿ ಬೇಡರು ಅಂತ ಇದೊಂದೇ ಪ್ರಶ್ನೆನೇ ಬರೋದು ನಿಮಗೆ ಇಡೀ ಪಾಠದಿಂದ. ಸೊ ನೀವು ಇದೊಂದು ಆನ್ಸರ್ ಓದ್ಕೊಂಡ್ರೆ ಸಾಕು. ಯಾವ ಕ್ವಶನ್ ಆದರೂ ಬರಲಿ, ಹಲಗಲಿ ಬೇಡರು ಅಂತ ಇದ್ದರೆ ಕ್ವಶನಲ್ಲಿ ಇದೊಂದು ಆನ್ಸರ್ನ ಬರೆದ್ಬಿಡಿ. ನೆಕ್ಸ್ಟ್ ನೋಡೋಣ. ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ. ಇಲ್ಲಿ ಏನಪ್ಪ ಅಂದರೆ, ನೀವು ಒಂದು ಅರ್ಥ ಮಾಡ್ಕೊಂಬಿಡಿ, ಯಾವುದೇ ಒಂದು ಸಮಾಜ ಕೊಟ್ಟರೂ ಇದೇ ಆನ್ಸರ್ ಬರೀರಿ. ಯಾಕಂದರೆ ಅವರೆಲ್ಲ ಪ್ರತಿಪಾದಿಸಿರೋದು ಒಂದೇ ನೋಡಿ. ಇಲ್ಲಿ ನಾನು ಎಲ್ಲ ಸಮಾಜಗಳಿಂದ ಈ ಥರ ತೆಗೆದ್ಬಿಟ್ಟು ಮಾಡಿದ್ದೀನಿ ನೋಡಿ. ಗುಲಾಮಗಿರಿ ಖಂಡನೆ, ಜನರ ಶೋಷಣೆಗೆ ವಿರುದ್ಧ, ಸೊ ಎಲ್ಲದಕ್ಕೂ ಇದೊಂದು ಆನ್ಸರ್ ಬರೆದ್ಬಿಡಿ. ಯಾವುದಾದ್ರೂ ಸಮಾಜ ಕೊಡಲಿ, ನಿಮಗೆ 4 ಮಾರ್ಕ್ಸ್ ಇದ್ದರೆ ಅಟ್ಲೀಸ್ಟ್ 3 ಮಾರ್ಕ್ಸ್ ಆದರೂ ಟೀಚರ್ಸ್ ಕೊಡ್ತಾರೆ ನೋಡಿ. ಅಸಮಾನತೆ ಇದೆಲ್ಲನೂ ಸೇಮ್, ಎಲ್ಲ ಸಮಾಜಕ್ಕೂ ಅದೊಂದೇ ಬರುತ್ತೆ. ನೆಕ್ಸ್ಟ್ ನೋಡೋಣ. 1857ರ ದಂಗೆಯ ಪರಿಣಾಮಗಳಾವುವು? ಒಂದೊಂದು ಸಾರಿ ನಿಮಗೆ ಕಾರಣನೂ ಕೇಳ್ಬೋದು, ಬಟ್ ಪರಿಣಾಮಗಳು ತುಂಬ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೆ ಈ ಕ್ವಶನ್ನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಕ್ವಶನ್ನ ಈ ಥರನೂ ಕೊಡ್ತಾರೆ, ಸೊ ಒಂದು ಸಾರಿ ಕ್ವಶನ್ ಓದಿ. ನೋಡಿ ಆನ್ಸರ್ ಇಲ್ಲಿದೆ, ಬರ್ಕೊಳ್ಳಿ. ನೋಟ್ ಮಾಡ್ಕೋತೀನಿ ಅನ್ನೋರು, ನಿಮ್ಮ ಹತ್ರ ಆನ್ಸರ್ ಇದ್ದರೆ ಕ್ವಶನ್ ಮೇಲೆ ಟಿಕ್ ಹಾಕ್ಕೊಳ್ಳಿ, ಈ ಕ್ವಶನ್ ಬರುತ್ತೆ ಅಂತಂದ್ಬಿಟ್ಟು ನೈಟೆಲ್ಲ ಕೂತ್ಕೊಂಡು ಓದಿ. ನೆಕ್ಸ್ಟ್, 2ನೇ ಮಹಾಯುದ್ಧದ ಪರಿಣಾಮಗಳಾವುವು? ನೋಡಿ ಇದಂತೂ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಪೇಪರಲ್ಲಿ 2025 ಪೇಪರಲ್ಲಿ ಬಂದಿತ್ತಿದು ಫೈನಲ್ ಎಕ್ಸಾಮ್ಗೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. 2ನೇ ಮಹಾಯುದ್ಧದ ಪರಿಣಾಮಗಳಾವುವು? ನೋಡಿ ಇಲ್ಲಿ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ. 2ನೇ ಮಹಾಯುದ್ಧದ ಫಲಿತಾಂಶಗಳನ್ನು ವಿವರಿಸಿ. 2ನೇ ಮಹಾಯುದ್ಧದ ಅತ್ಯಂತ ಬರ್ಬರವಾದುದು ಹೇಗೆ? ನೋಡಿ, ಅಪಾರ ಸಾವು ನೋವು ಉಂಟಾಯಿತು, ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾಯಿತು, ಇದೆಲ್ಲ ಆನ್ಸರ್ಸ್ ಇದೆ ನೋಡಿ. ತುಂಬ ಇಂಪಾರ್ಟೆಂಟ್, 4 ಮಾರ್ಕ್ಸ್ ಕೊಡ್ತಾರೆ ಕ್ವಶನ್ನ. ನೆಕ್ಸ್ಟ್ ನೋಡೋಣ. ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳಾವುವು? ಇದು ಕೊಡ್ತಾರೆ 2 or 3 ಮಾರ್ಕ್ಸ್ಗೆ ಕೊಡ್ತಾರೆ ನೋಡಿ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗೆಡಲು ಕಾರಣಗಳಾವುವು? ಈ ಕ್ವಶನ್ ಬಂದುಬಿಟ್ಟು ಜಾಸ್ತಿ ಮಾಡೆಲ್ ಪೇಪರಲ್ಲಿ ಮತ್ತು ಫೈನಲ್ ಎಕ್ಸಾಮ್ ಪೇಪರಲ್ಲಿ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಸೊ ನೀವು ಇದನ್ನು ಓದ್ಕೊಳ್ಳಿ ನೋಡಿ. ಈ ಥರ ಎಲ್ಲ ಟ್ವಿಸ್ಟ್ ಮಾಡಿ ಕೊಡ್ತಾರೆ ಕ್ವಶನ್ನ. ಒಂದು ಸಾರಿ ಕ್ವಶನ್ ಎಲ್ಲನೂ ಓದಿ. ನಾಳೆ ಎಕ್ಸಾಮಲ್ಲಿ ಡಿಫ್ರೆಂಟ್ ಕ್ವಶನ್ ಬಂದಿದೆ ಅಂತ ಅನ್ನೋದೇನು ಬೇಡ, ನಿಮ್ಗೆ ಗೊತ್ತಿರಬೇಕು ಎಲ್ಲ ಕ್ವಶನ್ಸು. ಆನ್ಸರ್ ಇಲ್ಲಿದೆ ನೋಡಿ. ನೆಕ್ಸ್ಟ್ ನೋಡೋಣ. ಅಸ್ಪೃಶ್ಯತೆಯ ನಿವಾರಣೆಗೆ ತೆಗೆದುಕೊಂಡಿರುವ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವುವು?
ನೀವು ಯಾವ ಕ್ವಶನ್ ಮಿಸ್ ಮಾಡಿದರೂ ಈ ಕ್ವಶನ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇದು ಎಲ್ಲ ಪ್ರಿಪ್ರೇಟ್ರಿ ಪೇಪರ್ ಆಮೇಲೆ ಫೈನಲ್ ಪೇಪರ್ ಎಲ್ಲ ಪೇಪರಲ್ಲೂ ಬರುತ್ತೆ. ಅಸ್ಪೃಶ್ಯತೆ ಇದೊಂದೇ ಕ್ವಶನ್ ಬರೋದು ಅಸ್ಪೃಶ್ಯತೆ ಬಗ್ಗೆ. ಸೊ ಇದೊಂದೇ ಆನ್ಸರ್ ಓದ್ಕೊಳ್ಳಿ. ನಿಮಗೆ ಯಾವ ಕ್ವಶನ್ ಬಂದರೂ ನೋಡಿ ಕ್ವಶನ್ಸ್ ಯಾವ ಥರ ಕೊಟ್ಟಿದ್ದಾರೆ ಇಯರ್ಗಳಲ್ಲೆಲ್ಲ ನೋಡಿ. ಸೊ ಇದೊಂದು ಆನ್ಸರ್ ಬರೆದ್ಬಿಡಿ. ನಿಮಗೆ 3 or 2 ಮಾರ್ಕ್ಸ್ ಬರುತ್ತೆ ಈ ಕ್ವಶನು. ಒಂದೊಂದು ಸಾರಿ 4 ಮಾರ್ಕ್ಸ್ಗೂ ಕೂಡ ಬರುತ್ತೆ, ನೋಡ್ಕೊಳ್ಳಿ. ಈ ಕ್ವಶನ್ ತುಂಬ ಇಂಪಾರ್ಟೆಂಟ್, 100% ಬಂದೇ ಬರುತ್ತೆ. ನೆಕ್ಸ್ಟ್ ನೋಡೋಣ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳಾವುವು? ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ನು ನೋಡಿ. ನಿರುದ್ಯೋಗ ಪರಿಹಾರಗಳನ್ನು ಯಾವ ಥರ ಕೈಗೊಳ್ಳಬೇಕು ನೋಡಿ. ನೆಕ್ಸ್ಟ್ ನೋಡೋಣ. ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳಾವುವು? ಇದು ಕೂಡ ಅಷ್ಟೇ ತುಂಬ ಇಯರ್ ಪೇಪರಲ್ಲಿ ಬಂದಿದೆ. ಲಾಸ್ಟ್ ಇಯರಲ್ಲೂ ಬಂದಿತ್ತು ಈ ಪೇಪರು, ಈ ಕ್ವಶನ್ನು. ಸೊ ನೋಡ್ಕೊಳ್ಳಿ, ಆನ್ಸರ್ ಈಸಿ ಇದೆ, ಬರೀ 6 ಪಾಯಿಂಟ್ಸ್ ಇದೆ. ನಿಮಗೆ 1 ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು? ಇದು ಅಷ್ಟೇ ನಿಮಗೆ ವ್ಯತ್ಯಾಸ 3 ಮಾರ್ಕ್ ಅಥವಾ 4 ಮಾರ್ಕ್ ಕೊಡ್ತಾರೆ ನೋಡಿ. ಸಂಘಟಿತ ಕೆಲಸಗಾರರು ಇಲ್ಲಿದೆ ನೋಡಿ. ನೀವು ಅಥವಾ ಪಟ್ಟಿ ಮಾಡಿನೇ ಬರಿಬೋದು ಸೈಡಲ್ಲಿ. ಸೊ ಅದ್ರ ಬದಲು ನೀವು ಫಸ್ಟ್ ಸಂಘಟಿತ ಕೆಲಸಗಾರರು ಅಂತ ಹೆಡ್ಲೈನ್ ಹಾಕ್ಕೊಂಡು ಕೆಳಗಡೆ ಅದ್ರ ಬಗ್ಗೆ ಬರಿಬೋದು. ನೆಕ್ಸ್ಟ್ ಅಸಂಘಟಿತ ಕೆಲಸಗಾರರು ನೋಡಿ. ಸೊ ಇಷ್ಟೇ ಇದೆ ನೋಡಿ. ನೆಕ್ಸ್ಟ್ ನಾನು ಈ ಒಂದು 3 ಪಾರ್ಟ್ ಬಿಟ್ಟಿದ್ದೀನಿ. ಈ ಥರನೇ ಇನ್ನು ಮಿಕ್ಕಿರೋ 4 ಪಾರ್ಟ್ ಬಿಡಬೇಕು ಅಂದರೆ ಕಮೆಂಟ್ ಮಾಡಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಸೆಕೆಂಡ್ ಪಾರ್ಟ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.